ಟೆಲ್ ಮಿ ಒನ್ ಥಿಂಗ್, ಇವತ್ತಿನ ಕಾಲ ಸೋ ಕಾಂಪಿಟೇಟಿವ್, ಎಲ್ಲನೂ ಕಾರ್ಪೊರೇಟೈಸ್ ಆಗೋಗಿದೆಯಲ್ಲ. ಯು ಹ್ಯಾವ್ ದೀಸ್ ಜಾಯಿಂಟ್ಸ್ ಪ್ಲೇಯಿಂಗ್ ಆಲ್ ಯೋರ್ ಅದರ್ ಬ್ರ್ಯಾಂಡ್ಸ್ ಇನ್ ದ ಮಾರ್ಕೆಟ್, ಯೋರ್ ಹೋಮ್ ಲೇನೋ ಅಥವಾ ಲಿವ್ ಸ್ಪೇಸು ವಿತ್ ಬಡ್ಜೆಟ್ಸ್ they'll all have for big actors ಅಥವಾ ಸ್ಟಾರ್ಸು. ಹೌ ಡು ಯು ಕಂಪೀಟ್ ಅಗೇನ್ಸ್ಟ್ ದೆಮ್? ಅವ್ರದ್ದು ಕಾಸ್ಟಿಂಗು ನಮ್ಮ ಕಾಸ್ಟಿಂಗು 30-40% ಡಿಫ್ರೆನ್ಸ್ ಇದೆ. ಈಸಿಲಿ 30-40%. ಕಾಸ್ಟಿಂಗ್ ಹೆಂಗೆ ಕೊಡ್ತಾರೆ ಅಂದರೆ ಯೂನಿಟ್ ವೈಸ್ ಕೊಡ್ತಾರೆ, ಅಥವಾ ದೇ ವಿಲ್ ನಾಟ್ ಲೆಟ್ ಯು ಬ್ರೇಕ್ ಡೌನ್. ನಿಮ್ಗೆ ಕಾಸ್ಟಿಂಗ್ ಅರ್ಥ ಆಗಲ್ಲ. ನೀವು ಬ್ರೇಕ್ ಡೌನ್ ಮಾಡಿದ್ರೆ ಸ್ಕ್ವೇರ್ ಫೀಟ್ಗೆ ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಬಟ್ ಎಷ್ಟು ಜನ ಅದನ್ನು ಮಾಡ್ತಾರೆ? ಎಷ್ಟು ಜನ ಅದನ್ನು ಸ್ಕ್ವೇರ್ ಫೀಟ್ಗೆ ಬ್ರೇಕ್ ಡೌನ್ ಮಾಡಿ ಓಕೆ ಪರ್ ಸ್ಕ್ವೇರ್ ಫೀಟ್ ಇದು ಹಾಕಿದ್ದಾರೆ, ಇದು ಸಪ್ರೇಟಾಗಿ ಹಾಕಿದ್ದಾರೆ, ಇದ್ರದ್ದು ಕಾಸ್ಟ್ ಸಪ್ರೇಟಾಗಿ ಹಾಕಿದ್ದಾರೆ. ಈಗ ಸಾಫ್ಟ್ವೇರ್ಸಲ್ಲಿ ಮಟೀರಿಯಲ್ನ ಸೆಲೆಕ್ಟ್ ಮಾಡ್ತಾರೆ, ಬಾಕ್ಸಸ್ನ, ಡಿಸೈನ್ಸ್ನ. ಸೊ ಆ ಬಾಕ್ಸ್ ವೈಸ್ ನಿಮಗೆ ಕಾಸ್ಟಿಂಗ್ ಪ್ರೀಫಿಕ್ಸ್ ಆಗಿರುತ್ತೆ, ಅದು ಬರುತ್ತೆ. ಸೊ ಇಷ್ಟು ಡಿಸ್ಕೌಂಟ್ ಅಂತ ಅಪ್ಲಿಕೇಬಲ್ ಎಲ್ಲ ಕೊಡ್ತಾರೆ. ಬಟ್ ಡಿಸೈನ್ ಫೇಸ್ ಆದಮೇಲೆ ಎಷ್ಟು ಇನ್ಫ್ಲೇಷನ್ ಆಗುತ್ತೆ ಕಾಸ್ಟು. ಐ ಹ್ಯಾವ್ ಡನ್ ಸೋ ಮೆನಿ ಪ್ರಾಜೆಕ್ಟ್ಸ್. ಬಿಗ್ ಬ್ರ್ಯಾಂಡ್ಸಿಗೆ ಹೋಗಿ ಅಲ್ಲಿ ಡಿಸೈನ್ ಎಲ್ಲ ಮುಗಿಸಿ ಮತ್ತು ಕಾಸ್ಟ್ ಆಲ್ಮೋಸ್ಟ್ ಶೂಟಪ್ ಇಷ್ಟೊಂದು ಆಗಿದೆ ಅಂತ ಹೇಳಿ ವಾಪಸ್ ಬಂದಿರೋರಿದ್ದಾರೆ. ಈಗ ಒಂದು ಪ್ರಾಜೆಕ್ಟು, ಐ ಡೋಂಟ್ ವಾಂಟ್ ಟು ಮೆನ್ಷನ್ ದ ಕಂಪನಿನೇ, ಡಿಸೈನ್ ಎಲ್ಲ ಆಗಿದೆ, ಅವ್ರದ್ದು ಕೊಟೇಶನ್ ನಮಗೆ ಬಂದಿದೆ. ಅವರು ಒಂದು ಅರೌಂಡ್ 35 lakhs ಕೊಟ್ಟಿದ್ದಾರೆ. ನಮ್ಮ ಟೀಮ್ ಅವ್ರು, ಸೇಲ್ಸ್ ಅವರು ಎಲ್ಲ ಚೆಕ್ ಮಾಡಿ ಐಟಮ್ಸು ಪ್ರತಿಯೊಂದು ಎಲ್ಲ ಇನ್ಕ್ಲೂಡ್ ಮಾಡಿದ್ದಾರೆ. ನಮ್ಮದು 25 ಮೇಲೆ ಹೋಗ್ತಾ ಇಲ್ಲ. ಯಾಕೆ ಹೋಗ್ತಾ ಇಲ್ಲ? ನನಗೆ ಡೌಟ್ ಬರ್ತಾ ಇದೆ, ನಾವೇನಾದರೂ ಮಿಸ್ ಮಾಡಿದ್ದೀವಾ? ಅದು ಹಿಂಗೆ 10 ಲಕ್ಷ ಡಿಫ್ರೆನ್ಸ್ ಬರೋದಕ್ಕೆ ಸಾಧ್ಯ? ನಾವು ಎಷ್ಟೇ ಡಿಸ್ಕೌಂಟ್ ಕಮ್ಮಿ ಮಾಡಿ ಏನೇ ಮಾಡಿದ್ರು ಅದು ಮ್ಯಾಕ್ಸಿಮಮ್ 25 ಮೇಲೆ ಹೋಗ್ತಾನೆ ಇಲ್ಲ. 10 ಲಕ್ಷ ಡಿಫ್ರೆನ್ಸು ಫಾರ್ ದ ಸೇಮ್ ಐಟಮ್, ಸೇಮ್ ಮಟೀರಿಯಲ್, ಸೇಮ್ ಸೈಜ್, ಎವ್ರಿಥಿಂಗ್ ಇಸ್ ಸೇಮ್. ನಾವು ರೀಕಂಪ್ಯಾರಿಸನ್ ಮಾಡ್ತಾ ಇದ್ದೀವಿ, ಡಿಸೈನ್ಸ್ ಎಲ್ಲ ಆಗಿದೆ, ಅವ್ರು ಡಿಸೈನ್ಸ್ ಎಲ್ಲ ಕೊಟ್ಟಿದ್ದಾರೆ ನಮಗೆ, ಎಲ್ಲ ನೋಡಿ ಪ್ರತಿಯೊಂದು ಕಾಸ್ಟ್ ಚೆಕ್ ಮಾಡ್ತಾ ಇದ್ದೀವಿ, 25 ಮೇಲೆ ಹೋಗೇ ಇಲ್ಲ. ಅಕಸ್ಮಾತ್ ಏನಾದ್ರು ನಾವು ಡಿಸೈನ್ ಮಾಡಿದ್ಮೇಲೆ ಜಾಸ್ತಿ ಆಗಿಬಿಟ್ರೆ ಏನು ಮಾಡೋದು ಅನ್ನೋ ಇದರಲ್ಲೇ ಡೌಟಲ್ಲೇ ಓಕೆ ಅಂತ ಕ್ಲೈಂಟ್ಗೂ ಆಶ್ಚರ್ಯ. 10 ಲಕ್ಷ ಹೆಂಗೆ ಡಿಫ್ರೆನ್ಸ್ ಬರುತ್ತೆ? ದೇ ಆರ್ ಚಾರ್ಜಿಂಗ್ ಅನ್ಫೇರ್ಲಿ. ಅಂದರೆ ಈಗ ಆಲ್ರೆಡಿ ನಿಮಗೆ ಕಿಚನ್ನು ಅಥವಾ ವಾರ್ಡ್ರೋಬ್ ಬಂದಮೇಲೆ ಹಿಂಜಸ್ ಎಲ್ಲ ಆಲ್ರೆಡಿ ಬಂದಿರಬೇಕು ನಿಮಗೆ ಕಾಸ್ಟಿಂಗಲ್ಲಿ. ಸ್ಕ್ವೇರ್ ಫೀಟ್ಗೆ ಹಿಂಜಸ್ ಸಪ್ರೇಟಾಗಿ ಚಾರ್ಜ್ ಮಾಡ್ತಾರೆ. ಅದು ನಿಮಗೆ ಇನಿಷಿಯಲ್ ಫೇಸಲ್ಲಿ ಹೇಳಲ್ಲ, ಡಿಸೈನ್ ಆದಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಲಿಂಕ್ ಹಾಕಿರ್ತಾರೆ, ಯಾರೋ ಅದನ್ನು ಕ್ಲಿಕ್ ಮಾಡಿ ಓದಲ್ಲ, ಏನೇನಿದೆ ಲಿಂಕಲ್ಲಿ, ಏನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಹಾಕಿದ್ದಾರೆ. ನೋಬಡಿ ವಿಲ್ ಈವನ್ ಗೋ ಥ್ರೂ ದ್ಯಾಟ್. ತುಂಬ ಕಮ್ಮಿ ಜನ ಹೋಗ್ತಾರೆ, ಮಾಡ್ತಾರೆ. ಇವಾಗ ಮೇಜರಾಗಿ ನೀವು ನೋಡ್ತಾ ಇರ್ತೀರಲ್ಲ, ಎಲ್ಲರೂ ಇಂಟೀರಿಯರ್ ಇಸ್ ಅ ನೈಟ್ ಮೇರ್, ಇಂಟೀರಿಯರ್ ನಮ್ಗೆ ಇಷ್ಟು ಕಾಸ್ಟ್ ಶೂಟಪ್ ಆಯಿತು. ಯಾಕೆ? ಕಂಪನೀಸ್ ಎಲ್ಲ ನೀಟಾಗಿ ಹಾಕ್ತಿದ್ದಾರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು, ಲಿಂಕಲ್ಲಿ ಹಾಕ್ತಿದ್ದಾರೆ, ನೀವು ಅದನ್ನು ಓದ್ತಾ ಇಲ್ಲ, ಯು ನಾಟ್ ಅಂಡರ್ಸ್ಟ್ಯಾಂಡಿಂಗ್. ಅರ್ಥ ಆಗಿಲ್ಲ ಅಂದರೆ ಕೇಳಿ, ದೇ ವಿಲ್ ಎಕ್ಸ್ಪ್ಲೇನ್. ಅಥವಾ ಬೇರೆ ಕಂಪ್ನಿಗೆ ನೀವು ಕೊಟ್ಟಾಗ ಹೇಳಿ ಏನು ಡಿಫ್ರೆನ್ಸು ಅಂತ, ಕಾಸ್ಟ್ ಕಂಪೇರ್ ಮಾಡಿ, ಒಂದು 2-3 ಕಡೆ ಕಂಪೇರ್ ಮಾಡಿ. ಇಫ್ ಯು ಫೈಂಡ್ ಇಟ್ ಅನ್ಎಥಿಕಲ್ ಟು ಶೇರ್ ದ ಕೊಟೇಶನ್, ಅಟ್ ಲೀಸ್ಟ್ ಶೇರ್ ವಾಟ್ ಇಸ್ ಕನ್ಸಿಡರ್ಡ್ ಸೈಜ್ ಆ್ಯಂಡ್ ದ ಯೂನಿಟ್. ವಿ ಡೋಂಟ್ ವಾಂಟ್ ಟು ಸಿ ದ ಪ್ರೈಸ್. ಟೇಕ್ ದ ಕಂಪ್ಯಾರಿಸನ್. ಓಕೆ, ಇದು ಕನ್ಸಿಡರ್ ಆಗಿದೆ, ಇದೇ ಸೈಜ್ಗೆ, ಆ್ಯಂಡ್ ಬಿ ಫೇರ್. ನಿಮ್ಗೆ ಆಲ್ರೆಡಿ ಅಲ್ಲಿ ಕೊಟೇಶನಲ್ಲಿ 10 ಲಕ್ಷ ಅಂತ ಕೊಟ್ಟಿರ್ತಾರೆ, ನಮ್ಮ ಹತ್ರ ಬಂದಾಗ 8 ಲಕ್ಷ ಕೊಟ್ಟಿದ್ದಾರೆ ಅಂತ ಹೇಳ್ತೀವಿ ನಾವು. ವಿ ಆರ್ ಇನ್ ದ ಇಂಡಸ್ಟ್ರಿ, ವಿಲ್ ನೋ. ಸೊ ಅದೇ ಅವ್ರು ಹೆಂಗೆ ಒಂದು 10 ಕಡೆ ವಿಚಾರಿಸ್ಕೊಂಡು ಬರ್ತಾರೋ ಕ್ಲೈಂಟ್ಸು, ನೀವು ಕೂಡ 10 ಮಾರ್ಕೆಟಲ್ಲಿರೋ ಎಲ್ಲ ಕಾಂಪಿಟೇಟರ್ಸನ್ನು ಸ್ಟಡಿ ಮಾಡಿರ್ತೀರಾ, ಮತ್ತು ಕ್ಲೈಂಟ್ಸನ್ನು ಸ್ಟಡಿ ಮಾಡಿರ್ತೀರಾ. ಅಫ್ಕೋರ್ಸ್ ಆಂಟ್ರಪ್ರನರ್ ಅಂದರೆ ಇವಾಗ ಕಂಪ್ನೀಸ್ ಅಂದರೆ ಅವ್ರಿಗೆ ಗೊತ್ತಿರಬೇಕಲ್ಲ ಅವ್ರ ಕಾಂಪಿಟೇಟರ್ ಏನು ಪ್ರೈಸ್ ಚಾರ್ಜ್ ಮಾಡ್ತಾ ಇದ್ದಾರೆ ಅಂತ. ಸೊ ಅವ್ರಿಗೂ ಗೊತ್ತಿರುತ್ತೆ ನಾವೇನು ಚಾರ್ಜ್ ಮಾಡ್ತಾ ಇದ್ದೀವಿ ಅಂತ. ಈವನ್ ವಿ ನೀಡ್ ಟು ನೋ, ಬಿಕಾಸ್ ಮಾರ್ಕೆಟಲ್ಲಿ ನಾವು ಓವರ್ ಪ್ರೈಸು ಮಾಡೋಕ್ಕಾಗಲ್ಲ, ಅಂಡರ್ ಪ್ರೈಸು ಮಾಡೋಕ್ಕಾಗಲ್ಲ. ವಿ ಹ್ಯಾವ್ ಟು. ಈ ಎಲ್ಲ ಜಾಯಿಂಟ್ಸ್ಗಳ ಮಧ್ಯ ಏನು ಗ್ಯಾಪ್ಸ್ ನೋಡಿದ್ರಿ that has become your USP? Are you giving quality and competitive price at the same time turnaround time ನಿಮ್ಮದು ಕಮ್ಮಿನಾ, ಹೇಗೆ? ವಾಟ್ ಇಸ್ ಯೋರ್ USP ಆಫ್ ಡೆಕೋಟೇಲ್ಸ್? ಇನಿಷಿಯಲಿ ಇಂದಾನೆ ಮೈ ಓನ್ಲಿ ಲಾಜಿಕ್ ಇಸ್ ಡೋಂಟ್ ಫಾಲ್ ಫಾರ್ ಡಿಸ್ಕೌಂಟ್ ಪರ್ಸೆಂಟೇಜ್. ನಿಮ್ಮದು ಏನಿದೆ ಸ್ಕ್ವೇರ್ ಫೀಟ್ ರೇಟ್ ನೋಡಿ, ಗೆಟ್ ರಿಯಲಿಸ್ಟಿಕ್ ಕೊಟೇಶನ್. ನಮ್ಮ ಕಂಪ್ಲೀಟ್ ಸೇಲ್ಸ್ ಟೀಮ್ ವಿಲ್ ಪುಷ್ ಓನ್ಲಿ ಟು ಗೆಟ್ ಕಂಪ್ಲೀಟ್ ಡೀಟೇಲ್ಸ್ ಈವನ್ ಬಿಫೋರ್ ದ ಕ್ಲೋಜರ್, ಬಿಕಾಸ್ ನಿಮಗೆ ರಿಯಲಿಸ್ಟಿಕ್ ಕೊಟೇಶನ್ ಬರಬೇಕು. ಮೇ ಬಿ 10% ಇಸ್ ಓಕೆ ಕಾಸ್ಟ್ ಇನ್ಫ್ಲೇಷನ್ ಡಿಸೈನ್ ಫೇಸ್ ಆದಮೇಲೆ, ಬಟ್ 10%ಗಿಂತ ಮೇಲೆ ಬಂದರೆ ಅದು ನಮ್ಮ ಕ್ಲೈಂಟ್ಗೆ ಬಂದಿರುತ್ತೆ. ನಾನು ಇಲ್ಲ ಅಂತ ಹೇಳ್ತಲ್ಲ, 20% ಆಗಿದೆ, 30% ಆಗಿದೆ, ಬಟ್ ಯಾರೂ ಎಸ್ಕಲೇಟ್ ಮಾಡಲ್ಲ. ಬಿಕಾಸ್ ದೇನೋ ಇದೆಲ್ಲ ನಾನು ಡಿಸೈನ್ ಫೇಸಲ್ಲಿ ಆ್ಯಡ್ ಮಾಡಿರಲಿಲ್ಲ, ನನಗೆ ಇವಾಗ ಇದು ಇಷ್ಟ ಆಗಿದೆ, ಆ ಕ್ಲಾರಿಟಿ ಇದೆ. ಆ ಕೋಟ್ ಕಂಪ್ಯಾರಿಸನ್ ನಾವು ಕೊಡ್ತಾ ಇದ್ದೀವಿ. ಸೊ ನೀವು ಕನ್ಸಿಡರ್ ಮಾಡಿರೋ ಯೂನಿಟ್ಗೆ ಸೇಮ್ ಸೈಜ್, ಸೇಮ್ ಇದು, ನೀವು ಏನೇ ಡಿಸೈನ್ ಮಾಡಿಸ್ಕೊಂಡ್ರು ನಾವು ಯಾವುದಕ್ಕೂ ಕಾಸ್ಟ್ ಇನ್ಕ್ರೀಸ್ ಮಾಡ್ತಾ ಇಲ್ಲ. ಎನಿ ಎಕ್ಸ್ಟರ್ನಲ್ ಯೂನಿಟ್ಸ್ ಅಥವಾ ಟೀಪಟ್ಟಿನೋ ಏನೋ ಒಂದು ಎಕ್ಸ್ಟರ್ನಲ್ ಆಕ್ಸೆಸರಿ ಆ್ಯಡ್ ಮಾಡಿಕೊಂಡ್ರೆ ಮಾತ್ರ ನಮ್ಮದು ಕಾಸ್ಟ್ ಇದೆ. ಅದು ಬಿಟ್ಟರೆ ನಿಮಗೆ ಬೇರೆ ಯಾವುದ್ರಲ್ಲೂ ಕಾಸ್ಟ್ ಇನ್ಕ್ರೀಸ್ ಆಗಲ್ಲ. ಅಡಿಷ್ನಲ್ ಏನಾದರೂ ನನಗೆ ಡಿಸೈನ್ಸ್ ನೋಡಿದಂಗೆ ಒಂದು ಶೂ ರ್ಯಾಕ್ ಬೇಕು, ನಾನು ಆಚೆ ತೊಗೊತೀನಿ ಅಂದ್ಕೊಂಡಿದ್ದೆ, ಬಟ್ ಇಟ್ಸ್ ನಾಟ್ ಗೋಯಿಂಗ್ ವಿತ್ ದಿಸ್, ಕಾಟ್ ಬೇಕು, ಆ ಥರ ಆ್ಯಡ್ ಮಾಡಿದಾಗ ಕಾಸ್ಟ್ ಶೂಟಪ್ ಆಗೇ ಆಗುತ್ತೆ. ದಟ್ ವಿ ಆರ್ ಕೀಪಿಂಗ್ ದೆಮ್ ಇನ್ಫಾರ್ಮ್.
ಟ್ರಾನ್ಸ್ಪರೆಂಟ್ಲಿ ಇನ್ ದ ಡಿಸೈನ್ ಫೇಸ್ ಇಟ್ ಸೆಲ್ಫ್ ಸೇಯಿಂಗ್ ದಟ್ ನೀವು ಇದನ್ನೇನೋ ಕಳಿಸಿದ್ರೆ ಇದು ನಿಮ್ಮ ಕೋಟಲ್ಲಿ ಇನ್ಕ್ಲೂಡ್ ಆಗಿಲ್ಲ, ಇದಾದರೆ ಇಷ್ಟು ಜಾಸ್ತಿ ಆಗುತ್ತೆ, ನಿಮ್ಗೆ ಓಕೆನಾ? ಕೆಲವ್ರಿಗೆ ಟ್ರಿಗರ್ ಆಗುತ್ತೆ. ಬಟ್ ಇಫ್ ಯು ಡೋಂಟ್ ಫಾಲೋ ದಿಸ್ ಪಾಲಿಸಿ ಅಲ್ಲ, ಇವಾಗ ನನ್ನ ಅಂಡರ್ಸ್ಟ್ಯಾಂಡಿಂಗಲ್ಲಿ ಈ ಕೊಟೇಶನು 10 ಲಕ್ಷ ಜಾಸ್ತಿ ಆಗುತ್ತೆ ಅಂತ ನಾನು ನನಗೆ ನೀವು ಆ್ಯಡ್ ಮಾಡಿರೋದ್ರಲ್ಲಿ. ಬಟ್ ನಿಮಗೆ ಅದು ಮೇ ಬಿ ಥೌಸಂಡ್ಸಲ್ಲಿರ್ಬೋದು. ನಾನು ಹೇಳಿದಾಗ ಕೋಟ್ ಜಾಸ್ತಿ ಆಗುತ್ತೆ ಅಂದ್ರೆ ನಿಮ್ಮ ಇಮ್ಯಾಜಿನೇಷನಲ್ಲಿ ನೀವು ಎಷ್ಟಾದರೂ ಅನ್ಕೋಬೋದು. ಯು ವಿಲ್ ಥಿಂಕ್ ದಟ್ ನಾನೇನೋ 1 ಲಕ್ಷ ಜಾಸ್ತಿ ಆಗುತ್ತೆ ಅಂದ್ಕೊಂಡಿದ್ದೆ, 2 ಲಕ್ಷ ಜಾಸ್ತಿ ಆಗುತ್ತೆ ಅಂದ್ಕೊಂಡಿದ್ದೆ. ಬಟ್ ವೆನ್ ವಿ ಟೆಲ್ ಯು ದ ಎಕ್ಸಾಕ್ಟ್ ಪ್ರೈಸ್, ಇಷ್ಟು ಪರ್ಸೆಂಟೇಜಲ್ಲಿ ಜಾಸ್ತಿ ಆಗುತ್ತೆ, ಇಲ್ಲ ಇದು 2 ಲಕ್ಷ ನಿಮಗೆ ಜಾಸ್ತಿ ಆಗುತ್ತೆ, ಓಕೆನಾ? ದೆನ್ ವಿ ವಿಲ್ ಡಿಸೈನ್. ಸೊ ದಟ್ ವಿಲ್ ಸೇವ್ ಯುವರ್ ಟೈಮ್, ಇಟ್ ವಿಲ್ ಸೇವ್ ಅವರ್ ಟೈಮ್. ಮತ್ತು ಹೌ ವಿ ಆರ್ ಡಿಫ್ರೆಂಟ್ ಇಸ್ ವಿ ಡೋಂಟ್ ಡೂ ಓನ್ಲಿ ಮಾಡ್ಯುಲರ್, we completely take up customization in everything. ಸೊ ನಿಮಗೆ ಕರ್ವ್ ಯೂನಿಟ್ಸ್ ಬೇಕಾ, ನಿಮಗೆ ಒಳಗಡೆ ಅಡಿಷ್ನಲ್ ಶೆಲ್ಫ್ಸ್ ಬೇಕಾ ವಾರ್ಡ್ರೋಬಲ್ಲಿ, ನಿಮ್ಗೆ ಯಾವ ಥರ ಬೇಕು, ಕಂಪ್ಲೀಟ್ ಕಸ್ಟಮೈಸೇಷನ್. ಸೊ ಇಟ್ ಇಸ್ ನಾಟ್ ಲೈಕ್ ಇವಾಗ ಅಕ್ಕ ತಂಗಿ ಅಂತ ಹುಟ್ಟಿದ ಮೇಲೆ ಇವಾಗ ನಾನು ನಯನ ಇದ್ದೀವಿ, ಸಿಸ್ಟರ್ಸು ಸುಮಾರು ಜನ ಮನೆಯಲ್ಲಿ. ವಿ ಡೋಂಟ್ ಡೂ ದ ಸೇಮ್ ಥಿಂಗ್. ಇವಾಗ ಅವ್ರಿಗೆ ಏನು ಮಾಡ್ತೀವಿ, ನಾವು ಎಷ್ಟೇ ಸೇಮ್ ಅಂತ ಅಂದರೂ ವಿ ವಾಂಟ್ ಸಮಥಿಂಗ್. ಇವಾಗ ಸೇಮ್ ಬಟ್ಟೆ ಹಾಕಲ್ಲ, ಬೇರೆ ಬೇರೆ ಅಂತೀವಿ. ಬಟ್ ಮನೆ ಯಾಕೆ ಸೇಮ್? ಮನೆಗೆ ಹ್ಯಾಸ್ ಟು ಬಿ ಡಿಫ್ರೆಂಟ್. ನಿಮ್ಗೆ ಏನು ಬೇಕೋ ಅದು ನೀವು Pinterest-ಅಲ್ಲಿ ನೋಡಿ ನನಗೆ ಇದೇ ಥರ ಬೇಕು ಅಂದರೆ ವೈ ಯು ವಾಂಟ್ ಟು ರೆಪ್ಲಿಕೇಟ್? ನಿಮ್ಗೆ ಯಾವ ಥರ ಬೇಕೋ ವಿ ವಿಲ್ ಡಿಸೈನ್ ಇಟ್ ಫಾರ್ ಯು, ವಿ ವಿಲ್ ಶೋ ಯು ಕಸ್ಟಮೈಸ್ ಡಿಸೈನ್ ಫಾರ್ ಯು. ನಿಮ್ಗೆ ಕಸ್ಟಮೈಸೇಷನ್, ಕಂಪ್ಲೀಟ್ ಕಸ್ಟಮೈಸೇಷನ್, ಇಟ್ಸ್ 100% ಕಸ್ಟಮೈಸೇಷನ್. ಕಸ್ಟಮೈಸೇಷನ್ ಅಂತ ಬಂದಾಗ ಬ್ರ್ಯಾಂಡ್ಸಲ್ಲಿ ನಿಮಗೆ ಕಾಸ್ಟು ತುಂಬ ಜಾಸ್ತಿ ಆಗುತ್ತೆ. ಬಿಕಾಸ್ ಎಲ್ಲರೂ ಸಾಫ್ಟ್ವೇರಲ್ಲಿ ವರ್ಕ್ ಮಾಡ್ತಾರೆ. ಈಗ ಮಾಡ್ಯುಲರ್ ಅಂದರೆ ಕಿಚನಲ್ಲಿ ನಿಮಗೆ ಏನೇನು ಹಾಕ್ತಾರೆ ಕಂಪ್ಲೀಟು ಮಾಡ್ಯುಲರ್ ನಿಮಗೆ ಕಟಿಂಗ್ ಲಿಸ್ಟು ಎಲ್ಲ ಆಗಿಬಿಟ್ಟಿರುತ್ತೆ, ಅದ್ರದ್ದು ಕಾಸ್ಟ್ ಎಲ್ಲ ಇರುತ್ತೆ. ಬಟ್ ನೀವು ಕಸ್ಟಮೈಸೇಷನ್ ಔಟ್ ಆಫ್ ಅದರಲ್ಲಿ ನೀವು ಏನಾದರೂ ಬೇರೆ ಥರ ಕೇಳಿದ್ರೆ ಕಾಸ್ಟ್ ನಿಮಗೆ ಆಟೋಮೆಟಿಕ್ ಶೂಟ್ ಅಪ್ ಆಗುತ್ತೆ. ಬಿಕಾಸ್ ಅದು ಆ ಫ್ಯಾಕ್ಟ್ರಿಯಲ್ಲಿ ಆ ಕಟ್ ಲಿಸ್ಟಲ್ಲಿ ಆಗಲ್ಲ. ದೇ ವಿಲ್ ಔಟ್ಸೋರ್ಸ್ ಇಟ್ ಟು ಸಂಬಡಿ ಎಲ್ಸ್. ಸೊ ವೆನ್ ಯು ಆರ್ ಔಟ್ಸೋರ್ಸಿಂಗ್ ಇಟ್ ಟು ಸಂಬಡಿ ಎಲ್ಸ್, ಕಸ್ಟಮೈಸೇಷನ್ ವಿಲ್ ಬಿಕಮ್ ಎಕ್ಸ್ಪೆನ್ಸಿವ್ ಫಾರ್ ಯು. ಆ ಕಾಸ್ಟ್ ನಿಮಗೆ ಬರುತ್ತೆ. ಆದರೆ ಬಟ್ ಕಸ್ಟಮೈಸೇಷನ್ನು ನಾವೇ ಮಾಡ್ತಾ ಇದ್ದೀವಿ. ನಮ್ಮ ಇನ್ ಹೌಸ್ ಕಾರ್ಪೆಂಟರ್ಸ್ ಇದ್ದಾರೆ. ಸೊ ವಿ ಓನ್ಲಿ ಟೇಕ್ ಅಪ್ ಕಸ್ಟಮೈಸೇಷನ್. ಹೌ ವಿ ಆರ್ ಡಿಫ್ರೆಂಟ್ ಇಸ್ ಕಸ್ಟಮೈಸೇಷನಲ್ಲೂ ಯು ಗೆಟ್ ವೆರಿ ಲೆಸ್ ಪ್ರೈಸ್. ಸೊ ಟರ್ನ್ ಅರೌಂಡ್ ಟೈಮ್, ಐ ಥಿಂಕ್ ದಟ್ ಈಸ್ ಕೆಲವು ತುಂಬ ಕಷ್ಟ. ದೊಡ್ಡ ಕಂಪ್ನೀಸ್ಗಳು ವಿಲ್ ಸೇ 45 days, 90 days. ಸೊ ನಿಮ್ಮ ಕೇಸಲ್ಲಿ ಯೂಶಲಿ ವಾಟ್ ಇಸ್ ಯುವರ್ ಟರ್ನ್ ಅರೌಂಡ್ ಟೈಮ್? ಮೊನ್ನೆ ರೀಸೆಂಟಾಗಿ ಒಂದು ಫನ್ ರೀಲ್ ಮಾಡಿದ್ವಿ ಟರ್ನ್ ಅರೌಂಡ್ ಟೈಮ್ದು 45 days. ಸಿ ಇದು ಹೆಂಗಾಗಿದೆ ಅಂದರೆ ಇಟ್ಸ್ ಲೈಕ್ 30 days, 35 days ಎಲ್ಲ ಒಂದೊಂದು ಬ್ರ್ಯಾಂಡು ಒಂದೊಂದು ಥರ ಹಾಕ್ತಾರೆ. ನಾವು ಇಟ್ಸ್ ಬಿಕಮ್ 35 days ಆಲ್ಸೋ. 35 days, 45 days ಅಂತ ಹಾಕ್ತಾ ಇದ್ದಾರೆ. ಇಟ್ಸ್ ಸೆಂಡಿಂಗ್ ಅ ರಾಂಗ್ ಮೆಸೇಜ್ ಟು ಕಸ್ಟಮರ್ಸ್. ಈಗ ನನಗೆ 35 daysಲ್ಲಿ ಏನು ಸಿಗುತ್ತೆ? ಡಿಸೈನ್ ಆದಮೇಲೆ ಅಥವಾ ನಾನು ನಿಮ್ಮ ಹತ್ರ ಬುಕ್ ಮಾಡಿದಾಗಿಂದನೇ ನನಗೆ 35 days. ಸೊ ಎಷ್ಟು ಟೈಮ್ ತೊಗೊಳುತ್ತೆ ಡಿಸೈನ್ ಫೇಸ್, ಎಷ್ಟು ಟೈಮ್ ತೊಗೊಳುತ್ತೆ. ಆ್ಯಂಡ್ ಡಿಸೈನು ಇವಾಗ 35 daysಲ್ಲಿ ಕೊಡ್ತಿದ್ದಾರೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಆ 35 daysಲ್ಲಿ ಎಷ್ಟು ಕಲರ್ ಆಪ್ಷನ್ಸ್ ಇದೆ, ಎಷ್ಟು ಮೆಟೀರಿಯಲ್ ನಿಮಗೆ ಸೆಲೆಕ್ಷನ್ಸ್ ಇದೆ, ಪ್ರೀಫಿಕ್ಸ್ಡ್ ಮೆಟೀರಿಯಲ್ಸ್ ಇರುತ್ತೆ. ನೀವು ಅದರಲ್ಲಿ ಸೆಲೆಕ್ಟ್ ಮಾಡಿದ್ರೆ ಮಾತ್ರ ನಿಮಗೆ 35 days. ಇವಾಗ 2 ಕಲರ್ ಇರುತ್ತೆ, 3 ಕಲರ್ ಇರುತ್ತೆ. ಯು ಹ್ಯಾವ್ ಟು ಚೂಸ್ ವಿತಿನ್ ದ್ಯಾಟ್ ಆ್ಯಂಡ್ ಚೂಸ್ ವಿತಿನ್ ದ್ಯಾಟ್ ಕ್ಯಾಟ್ಲಾಗ್ ಡಿಸೈನ್ಸ್ ಓನ್ಲಿ. ಹೋಲಿ ದೆನ್ ದೇ ವಿಲ್ ಮ್ಯಾಚ್ ಇಟ್. ಯಾ, ಇಟ್ಸ್ ಪ್ರಾಕ್ಟಿಕಲ್. ಇವಾಗ ನಮಗಿರೋ ಸ್ಕಿಲ್ಡ್ ಲೇಬರರ್ಸ್ಗೆ, ನಮಗಿರೋ ಪ್ರಾಬ್ಲಮ್ಸ್ಗೆ ಐ ಡೋಂಟ್ ಸಿ ದಟ್ ಈಸ್ ರಿಯಲಿ ಹ್ಯಾಪನಿಂಗ್. ಅಂದರೆ 35 days ಅಂದರೆ ಎಸ್ ವಿ ಕ್ಯಾನ್ ಗಿವ್ ಇಟ್ ಟು ಯು ಇನ್ 35 days ಇಫ್ ಯು ಆರ್ ಸೆಲೆಕ್ಟಿಂಗ್ ಫ್ರಮ್ ಅ ಸ್ಪೆಸಿಫಿಕ್ ಕ್ಯಾಟ್ಲಾಗ್, ಲಿಮಿಟೆಡ್ ಸೆಲೆಕ್ಷನ್ಸ್. ಸೊ ಈಗ ನಿಮ್ಮ ಟರ್ನ್ ಅರೌಂಡ್ ಟೈಮ್ ಏನು ಪ್ರಾಮಿಸ್ ಮಾಡ್ತೀರಾ? ಇಟ್ ಡಿಪೆಂಡ್ಸ್. ನಾವು ಪ್ರಾಜೆಕ್ಟ್ ಡಿಸೈನ್ ಫೇಸ್ಗೆ ದೇರ್ ಇಸ್ ನೋ ಟೈಮ್ ದಟ್ ವಿ ಪ್ರಾಮಿಸ್. ಬಟ್ ಡಿಸೈನ್ ಫೇಸ್ ನಾವು ಮುಡ್ಬೋರ್ಡ್ ಡಿಸ್ಕಷನ್ ನೀವು ಹೆಂಗೆ ಮಾಡ್ತೀರಾ, ಮತ್ತು ನಮ್ಮ ಡಿಸೈನ್ಸ್ಗೆ ನೀವು ಹೆಂಗೆ ರೆಸ್ಪಾಂಡ್ ಮಾಡ್ತೀರಾ. ಈಗ ಹಸ್ಬೆಂಡ್ ವರ್ಕಿಂಗ್ ಟೈಮಿಂಗ್ಸ್ ಬೇರೆ ಇರುತ್ತೆ, ವೈಫ್ ವರ್ಕಿಂಗ್ ಟೈಮಿಂಗ್ಸ್ ಬೇರೆ ಇರುತ್ತೆ. ಅವ್ರ ಗ್ರೂಪಲ್ಲಿ ಈ ಚೇಂಜಸ್ ಹೇಳ್ತಾರೆ, ಅವ್ರು ಇದು ಬೇಕು, ಇನ್ನೇನೋ ಬೇರೆ ಚೇಂಜಸ್ ಹೇಳ್ತಾರೆ. ಸೊ ಆ ಕಮ್ಯುನಿಕೇಷನ್ ನಮಗೆ ಎಷ್ಟು ಫಾಸ್ಟಾಗಿ ನಿಮ್ಮ ಕಡೆಯಿಂದನೂ, ಐ ಕಾಲ್ ಇಂಟೀರಿಯರ್ಸ್ ಆಸ್ ಅ ಪಾರ್ಟ್ನರ್ಶಿಪ್ ಬಿಟ್ವೀನ್ ಯು ಆ್ಯಂಡ್ ಯುವರ್ ಇಂಟೀರಿಯರ್ ಡಿಸೈನರ್. ಇಟ್ ಈಸ್ ನಾಟ್ ಒನ್ ಪರ್ಸನ್ಸ್ ಜಾಬ್. ಇವಾಗ ನೀವು ಇಂಟೀರಿಯರ್ ಕಂಪ್ನಿಗೆ ಕೊಟ್ಬಿಟ್ಟಿದ್ದೀನಿ ಅಂದರೆ ಎಲ್ಲ ಅವರೇ ಮಾಡಬೇಕು. ನೋ, ಇಟ್ಸ್ ಅ ಪಾರ್ಟ್ನರ್ಶಿಪ್. ದಟ್ಸ್ ಅ ಮಿಸ್ಕನ್ಸೆಪ್ಷನ್. ನೀವು ನನ್ನ ಕಂಪ್ನಿಗೆ ಕೊಟ್ಟಿದ್ದೀನಿ ಇಂಟೀರಿಯರ್ಸು, ಅವರೇ ಎಲ್ಲ ನೋಡ್ಕೊತಾರೆ, ಅವರೇ ಎಲ್ಲ ಮಾಡಬೇಕು, ನೀವೇ ಎಲ್ಲ ಡಿಸೈನ್ ಮಾಡಬೇಕು ಅಂದರೆ ಎಸ್, ವಿ ಆರ್ ದಿ ಎಕ್ಸ್ಪರ್ಟ್ಸ್. ನಮ್ಮ ಹತ್ರ 5 ಲಕ್ಷ ಡಿಸೈನ್ಸ್ ಇದೆ. ಬಟ್ 5 ಲಕ್ಷ ಡಿಸೈನ್ಸಲ್ಲಿ ನಿಮ್ಗೆ ಯಾವ್ದು ಬೇಕು? You guys are experts and executors, yes, but it is you who is going to choose what you want, yes, and why you want it. Because it's your house, which tells your story. ಸೊ ನಿಮ್ಗೆ ಯಾವ ಥರ ಬೇಕು, ನಿಮ್ಗೆ ಏನು ಬೇಕು, ಯು ವಿಲ್ ಹ್ಯಾವ್ ಟು ಟೆಲ್ ಅಸ್. ನನಗಿದು ರಿಕ್ವೈರ್ಮೆಂಟ್ ಇದೆ, ನನಗಿದು ರಿಕ್ವೈರ್ಮೆಂಟ್ ಇದೆ. ರಿಕ್ವೈರ್ಮೆಂಟ್ಸ್ ಐ ಕಾಂಟ್ ಅಸ್ಯೂಮ್. ಈಗ ನೀವು ಮನೇಲಿ ಮಕ್ಕಳಿದಾರಾ, ಮಕ್ಕಳಿಲ್ವಾ, ಅಥವಾ ಯುವರ್ ಫ್ಯೂಚರ್ 5 years ಡೌನ್ ದ ಲೈನ್ ಯು ಆರ್ ಪ್ಲ್ಯಾನಿಂಗ್ ಫಾರ್ ಕಿಡ್ಸ್. ನಿಮಗೆ ಆವಾಗ ನಮ್ಗೆ ಗೊತ್ತಿಲ್ಲ, ಈಗ ಇನ್ನೂ ಕಿಡ್ಸ್
ಯಾವ ಗಂಡು ಮಗುನ ಹೆಣ್ಣು ಮಗುನ ನಿಮ್ಮ ಕಿಡ್ಸ್ ಬೆಡ್ರೂಮ್ ಯಾವ ಥರ ಡಿಸೈನ್ ಬೇಕು, ವೆದರ್ ಯು ವಾಂಟ್ ಟು ಡೂ ಇಟ್ ನೌ ಆರ್ ಯು ವಾಂಟ್ ಟು ಡೂ ಇಟ್ ಲೇಟರ್. ಸೊ ನಿಮ್ಮದು ರಿಕ್ವೈರ್ಮೆಂಟ್, ನಿಮ್ಮ ಲೈಫ್ ಸ್ಟೈಲು, ನಿಮ್ಮ ಬಗ್ಗೆ ನಮ್ಮ ಏನು ತಿಳ್ಕೊಂಡಿರ, ನೋ ಕಂಪನಿ ಕ್ಯಾನ್ ಗಿವ್ ಯು ಡಿಸೈನ್ಸ್ ಆ್ಯಂಡ್ ಇಟ್ ವಿಲ್ ಕೀಪ್ ಲೀಡಿಂಗ್ ಟು ಮಿಸ್ಮ್ಯಾಚ್ಡ್ ಐಡಿಯಾಸ್. ನನ್ನ ತಲೆಯಲ್ಲಿರೋದು ನಿಮ್ಗೆ ಅದು ರೀಚ್ ಆಗಿರಲ್ಲ, ನೀವು ಕೊಡ್ತಾ ಇರೋ ಡಿಸೈನ್ಸ್ ನನಗೆ ಇಷ್ಟ ಆಗ್ತಾ ಇರಲ್ಲ, ನನಗೆ ಅದು ರಿಕ್ವೈರ್ಮೆಂಟ್ ಮ್ಯಾಚ್ ಆಗ್ತಾ ಇರಲ್ಲ, ನನಗೇನೋ ಬೇರೆ ಇರುತ್ತೆ, ಐ ವಿಲ್ ನಾಟ್ ಬಿ ಏಬಲ್ ಟು ಕನ್ವೇ ಇಟ್ ಟು ಯು. So it is important that you open up with your family and tell us what you need. Based on that we will design. Okay, color combination 3D renders ತೋರಿಸ್ತೀವಿ, ಕಂಪ್ಲೀಟ್ ನಿಮಗೆ ವರ್ಚುವಲ್ ಹೆಂಗೆ ಬರುತ್ತೆ ಆ್ಯಸ್ ಇಟ್ ಈಸ್ ನಿಮಗೆ 3D ಅಲ್ಲಿ ಫಸ್ಟ್ ತೋರಿಸ್ತೀವಿ. ಎಷ್ಟು ಸಲ ತಗೋತೀರಾ ಒನ್ಸ್ ಆಫ್ಟರ್ ಯು ಮೀಟ್ ದ ಕ್ಲೈಂಟ್ 3D ಇದು ಕೊಡೋಕ್ಕೆ? ಇಫ್ ದ ರಿಕ್ವೈರ್ಮೆಂಟ್ಸ್ ಆರ್ ಕ್ಲಿಯರ್, ಮೂಡ್ ಬೋರ್ಡ್ ಎಲ್ಲ ಡಿಸ್ಕಷನ್ಸ್ ಕಂಪ್ಲೀಟಾಗಿ ಕ್ಲಿಯರಾಗಿ ಆಗಿದೆ, ವಿ ವಿಲ್ ಗಿವ್ ಇಟ್ ಟು ಇನ್ 3 to 4 days. ಸೊ ಒಂದ್ಸತಿ ಅಲ್ಲಿಂದ ಓಕೆ ಹೇಳಿದ್ಮೇಲೆ ನೆಕ್ಸ್ಟ್ ಏನು? ಡಿಸೈನ್ ಚೇಂಜಸ್ ಆಗುತ್ತಲ್ವಾ. ಈಗ 3D ಅಲ್ಲಿ ನೀವು ನೋಡ್ತೀರಾ, ಯಾವುದೋ ಒಂದು ಲೈಟ್ ಇಷ್ಟ ಆಗಿರಲ್ಲ, ಅಥವಾ ಈ ಕಲರ್ ಈ ಸೈಜ್ ಇಷ್ಟ ಆಗಿರಲ್ಲ, ಅಥವಾ ಇದರಲ್ಲಿ ನನಗೆ ಇನ್ನೇನೋ ಸ್ಟೋರೇಜ್ ಬೇಕು ಅಂತ ಡಿಸ್ಕಸ್ ಮಾಡ್ತೀರಾ. ಇಟ್ ಗೋಸ್ ಆನ್. ಸೊ ನೀವು ಎಲ್ಲ ಡಿಸೈನ್ಸ್ ಎಲ್ಲ ಓಕೆ ಆಗಿ ನನಗೆಲ್ಲ ಓಕೆ ಇದು ಪರ್ಫೆಕ್ಟ್ ಅಂದಿದೆ, ವಿ ಡೂ ಸೈಟ್ ಮಾಸ್ಕಿಂಗ್. ಸೈಟಲ್ಲಿ ವಿ ಗೋ ಟೇಕ್ ದ ಡಿಸೈನ್ಸ್. ಈಗ ಆಲ್ರೆಡಿ ಫೈನಲೈಸ್ ಆಗಿರೋ ಡಿಸೈನ್ಸ್ ವಿ ವಿಲ್ ಮಾಸ್ಕ್ ಆ್ಯಂಡ್ ಶೋ. ಈಗ ಡ್ರಾಯಿಂಗ್ಸಲ್ಲಿ ನಾನು 7 feet ಹಾಕಿದ್ದೀನಿ, ಬಟ್ ನಿಮಗೆ 7 feet ಅಂದರೆ ಎಷ್ಟು ಅಂತ ನಿಮಗೆ ಗೊತ್ತಿಲ್ಲ, ಎಲ್ಲಿವರೆಗೂ ಬರುತ್ತೆ ನಿಮಗೆ ಗೊತ್ತಿಲ್ಲ, ಡೆಪ್ತ್ ಎಷ್ಟು ಬರುತ್ತೆ 2 feet ಅಂದರೆ ಅದನ್ನು ಸೈಟಲ್ಲಿ ಮಾರ್ಕ್ ಮಾಡ್ತೀವಿ. ಸೊ ನಿಮಗೆ ಈ ಫರ್ನಿಚರ್ ಇಲ್ಲಿವರೆಗೂ ಬರುತ್ತೆ, ಇದು ಇಲ್ಲಿವರೆಗೂ ಬರುತ್ತೆ, ನಿಮಗೆ ವಾಕಿಂಗ್ ಸ್ಪೇಸ್ ಇಷ್ಟಿದೆ, ಇಷ್ಟಿರುತ್ತೆ, ನಿಮಗೆ ಓಕೆನಾ? ಇಫ್ ದೇರ್ ಆರ್ ಎನಿ ಚೇಂಜಸ್, ಅಥವಾ ಸ್ವಿಚ್ ಪಾಯಿಂಟ್ಸ್ ಎಲ್ಲಾದರೂ ಬರ್ತಿದೆ ಅಂದರೆ ವಿ ವಿಲ್ ಸಜೆಸ್ಟ್ ಸ್ವಿಚ್ ಪಾಯಿಂಟ್ ಚೇಂಜಸ್. ನಿಮ್ಮ ಕಡೆಯಿಂದಾದರೂ ಮಾಡಿಸ್ಬೋದು, ಆರ್ ಇಫ್ ಯು ವಾಂಟ್ ಅವರ್ ವೆಂಡರ್ಸ್ ವಿ ವಿಲ್ ಗೆಟ್ ಇಟ್ ಡನ್. ಬಟ್ ನಿಮ್ಮ ಕಡೆಯಿಂದ ಮಾಡಿಸಿದಾಗ ನಾವು ಮಾಸ್ಕಿಂಗಲ್ಲಿ ಮಾರ್ಕಲ್ಲಿ ಏನಿದೆ ಅದು ಮಾಡಿಬಿಟ್ಟು ಹೋಗ್ತೀವಿ. ಬಟ್ ಕೋಆರ್ಡಿನೇಷನ್ ಎವ್ರಿಥಿಂಗ್ ಹ್ಯಾಸ್ ಟು ಬಿ ಟೇಕನ್ ಕೇರ್, ಬಿಕಾಸ್ ಅದು ಏನಾಗುತ್ತೆ, ಅವ್ರಿಗೆ ನಾವು ಆಲ್ರೆಡಿ ಅಲ್ಲಿ ಮಾರ್ಕ್ ಮಾಡಿರ್ತೀವಿ. ನಮ್ಮ ವೆಂಡರ್ಸ್ ಅಂದರೂ ನಾವು ಅದೇ ಮಾಡೋದು, ನಾವಲ್ಲಿ ಮಾರ್ಕ್ ಮಾಡಿ ಇದನ್ನು ಇಲ್ಲಿ ಮೂವ್ ಮಾಡಿ, ಇದನ್ನು ಇಲ್ಲಿ ಮೂವ್ ಮಾಡಿ ಅಂತ. ಎಲೆಕ್ಟ್ರಿಷಿಯನ್ ಇಸ್ ಎಕ್ಸ್ಪರ್ಟ್ ಇನ್ ಎಲೆಕ್ಟ್ರಿಕಲ್. ಸೊ ಎಷ್ಟು ಸಾಕೆಟ್ ಹಾಕಬೇಕು, ವಯರ್ಸ್ಗೆ ಇವಾಗ ಎಷ್ಟು ಸ್ವಿಚ್, ಎಷ್ಟು ಲೈಟ್ಗೆ ಯಾವ ಥರ ಸ್ವಿಚ್ ಕೊಡಬೇಕು, ಒಂದೇ ಸ್ವಿಚ್ಚಲ್ಲಿ ಎಲ್ಲ ಲೈಟ್ ಆನ್ ಮಾಡಬೇಕಾ, ಅಥವಾ ಎಷ್ಟು ಸ್ವಿಚ್ ಹಾಕಬೇಕು ಅನ್ನೋದು ಎಲೆಕ್ಟ್ರಿಕಲ್ ಎಕ್ಸ್ಪರ್ಟ್. ಸೊ ಎಲೆಕ್ಟ್ರಿಷಿಯನ್ ಹ್ಯಾಸ್ ಟು ಟೇಕ್ ಕೇರ್ ಆಫ್ ದ್ಯಾಟ್. ಅದರಲ್ಲೂ ಏನಾಗುತ್ತೆ, ನೀವು ಎಲೆಕ್ಟ್ರಿಷಿಯನ್ ನಾವು ಬರೀ ಮಾರ್ಕಿಂಗ್ ಮಾಡ್ತೀವಿ, ಕಂಪ್ಲೀಟ್ ನಮ್ಮ ಕಡೆ ಎಲೆಕ್ಟ್ರಿಷಿಯನ್ ಅಂದರೆ ನೀವೇ ಕೋಆರ್ಡಿನೇಟ್ ಮಾಡಬೇಕು, ಅವ್ರಿಗೆ ವಯರ್ಸ್ ಎಷ್ಟು ಹಾಕಬೇಕು, ಯಾವ ಸ್ವಿಚ್ ಹಾಕಬೇಕು ಅಂದರೆ ಡಿಸೈನರ್ಸ್ ವಿಲ್ ನಾಟ್ ಬಿ ಏಬಲ್ ಟು ಡೂ ದ್ಯಾಟ್. ದೇ ಆರ್ ನಾಟ್ ಸ್ಪೆಷಲೈಸ್ಡ್ ಇನ್ ದ್ಯಾಟ್. ಎಲೆಕ್ಟ್ರಿಷಿಯನ್ ಶುಡ್ ಬಿ ಸ್ಪೆಷಲೈಸ್ಡ್ ಇನ್ ದ್ಯಾಟ್. ಹಾಗಾಗಿ ಆಫ್ಟರ್ ಮಾಸ್ಕಿಂಗ್ ಎಲ್ಲ ಆಗುತ್ತೆ. ದೆನ್ ಇವೆಲ್ಲ ನೆಗೋಸಿಯೇಷನ್ ಎಲ್ಲ ಆದ್ಮೇಲೆ ದೆನ್ ದೇ ಕಮ್ ಟು ದ ಸೈಟ್. ದೆನ್ ಯು ಗೋ ಡಿಸೈನ್ ಎಲ್ಲ ನಮ್ಮದು ಡಿಸೈನ್ ಸ್ಟಾರ್ಟ್ ಆಗೋದೇ ನಿಮ್ಮದು ಪ್ರೈಸ್ ಬ್ಲಾಕ್ ಆದಮೇಲೆ ಅಲ್ವಾ. ನೀವು ನಮ್ಮ ಹತ್ರ ಬುಕ್ಕಿಂಗ್ ಮಾಡಿದ್ಮೇಲೆ ವಿ ಸ್ಟಾರ್ಟ್ ವಿತ್ ದ ಡಿಸೈನ್ಸ್. ಸೇ ನಮ್ಮದು ಕಂಪ್ಯಾರಿಸನ್ ಎಲ್ಲ ಆಯಿತು, ನಿಮಗೆ ಎವ್ರಿಥಿಂಗ್ ಈಸ್ ಓಕೆ, ಐ ಆಮ್ ಹ್ಯಾಪಿ, ಯು ಆರ್ ಹ್ಯಾಪಿ. ನಾವು ವಿ ಟೇಕ್ ಅಪ್ ಕಸ್ಟಮರ್ಸ್ ಓನ್ಲಿ ಇಫ್ ಯು ಆರ್ ಸ್ಯಾಟಿಸ್ಫೈಡ್ ಆ್ಯಂಡ್ ಇಫ್ ಯು ಟ್ರಸ್ಟ್ ಅಸ್. ಇಬ್ಬರಿಗೂ ಖುಷಿ ಇರಬೇಕು, ಸಮಾಧಾನ ಇರಬೇಕು, ಬಿಕಾಸ್ ಇಟ್ಸ್ ಅನ್ ಅಲೈನ್ಮೆಂಟ್, ಇಟ್ಸ್ ಅನ್ ಎನರ್ಜಿ ಅಲ್ವಾ. ನಿಮ್ಮ ಮನೆ ಫುಲ್ಲು ಮುಗಿಸೋವರೆಗೂ ನಾನು ನಿಮ್ಮ ಮುಖ ನೋಡಬೇಕು, ನೀವು ನನ್ನ ಮುಖ ನೋಡಬೇಕು. ಆ್ಯಂಡ್ ಇಫ್ ದೆರ್ ಇಸ್ ಅ ಟ್ರಸ್ಟ್ ಇಶ್ಯೂ ಆ್ಯಂಡ್ ಇಫ್ ಯು ಆರ್ ನಾಟ್ ಟ್ರಸ್ಟಿಂಗ್ ಆರ್ ಇಫ್ ಯು ಆರ್ ನಾಟ್ ಲೈಕಿಂಗ್ ಮೀ, ಯು ಹ್ಯಾವ್ ಕಮ್ ಬಿಕಾಸ್ ಆಫ್ ಅ ಫೋರ್ಸ್, ಅಂಥ ಕ್ಲೈಂಟ್ಸ್ನ ನಾನು ಡ್ರಾಪೇ ಮಾಡ್ತೀನಿ. ನಾವು ಕ್ಲಿಯರಾಗಿ ನಮ್ಮ ಸೇಲ್ಸ್ ಟೀಮು ಅದೇ ಹೇಳುತ್ತೆ, ನಿಮಗೆ ಸಮಾಧಾನ ಇಲ್ಲ ಅಂದರೆ ದಯವಿಟ್ಟು ತೊಗೋಬೇಡಿ. ಬಿಕಾಸ್ ಓನ್ಲಿ ಇಫ್ ಯು ಆರ್ ಹ್ಯಾಪಿ ಆ್ಯಂಡ್ ಇಫ್ ಯು ಟ್ರಸ್ಟ್ ಅಸ್ ಆ್ಯಂಡ್ ಇಫ್ ಯು ವಾಂಟ್ ಟು ಸ್ಟಾರ್ಟ್ ಇಟ್ ಆನ್ ಅ ಪಾಸಿಟಿವ್ ನೋಟ್, ಲೆಟ್ ಸ್ಟಾರ್ಟ್.